ಹಲೋ ಫ್ರೆಂಡ್ಸ್, ನಾನ್ ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಬ್ಲೌಸಿಗೆ ಯಾವ ರೀತಿಲಿ ಬಾಡಿ ಮೆಜರ್ಮೆಂಟ್ ನ ತಗೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಆಗಿದೆ. ಬ್ಲೌಸಿಗೆ ಯಾವ ರೀತಿಲಿ ಬಾಡಿ ಮೆಜರ್ಮೆಂಟ್ ನ ತಗೊಳ್ಳೋದು ಹೇಳ್ಕೊಡಿ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ದಾರೆ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬ್ಲೌಸಿಗೆ ಮೆಜರ್ಮೆಂಟ್ ನ ತೆಗಿಬೇಕಾದ್ರೆ ಫಸ್ಟ್ ಯಾವಾಗಲೂ ಬ್ಲೌಸ್ದು ಪೂರ್ಣ ಉದ್ದನ ಮೆಜರ್ಮೆಂಟ್ ತೆಗಿತೀವಿ. ಹಾಗಾಗಿ ಬ್ಲೌಸ್ದು ಪೂರ್ಣ ಉದ್ದನ ಮೆಜರ್ಮೆಂಟ್ ನ ತಗೋಬೇಕಾದ್ರೆ ಈ ರೀತಿಲಿ ಹಿಂಭಾಗದಿಂದ ಮೆಜರ್ಮೆಂಟ್ ಅನ್ನ ತಗೋಬೇಕು. ನೋಡಿ, ಇಲ್ಲಿ ಏನ್ ಭುಜ ಇದೆ, ಭುಜದ ಮಧ್ಯದಿಂದ ಮೆಜರ್ಮೆಂಟ್ ಅನ್ನ ತಗೋಬೇಕು. ಈ ತರ ಟೇಪ್ ನ ಇಟ್ಕೊಂಡು ಬ್ಲೌಸ್ ಎಷ್ಟು ಉದ್ದ ಬೇಕು ಅನ್ನೋದನ್ನ ನೋಡ್ಕೊಂಡು ಅಲ್ಲಿಗೆ ಮೆಜರ್ಮೆಂಟ್ ನ ತೆಗಿಬೇಕು. ಬ್ಲೌಸಿನ ಪೂರ್ಣ ಉದ್ದ 13.5 ಇಂಚು. ಈಗ ಈ ತರ ಟೇಪ್ ಇಟ್ಕೊಂಡ್ಮೇಲೆ ಪುನಃ ಟೇಪನ್ನ ತೆಗಿಬಾರ್ದು. ಇದೇ ರೀತಿಲಿ ಟೇಪನ್ನ ಇಟ್ಕೊಂಡು ಡೀಪ್ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೋಬೇಕು. ಡೀಪು 9 ಇಂಚು. ನಿಮಗೆ ಡೀಪ್ ಎಷ್ಟು ಬೇಕು ಅನ್ನೋದನ್ನ ನೀವು ನೋಡಿ ತಗೋಬೋದು. 1 ಇಂಚ, 2 ಇಂಚ, 3 ಇಂಚ, ಅದು ನಿಮಗೆ ಬಿಟ್ಟಿದ್ದು. ಈಗ ಇವರಿಗೆ ನಾನು 9 ಇಂಚು ಡೀಪನ್ನ ತಗೊತಾ ಇದ್ದೀನಿ. ಈ ಥರ ಡೀಪನ್ನ ತೆಕ್ಕೊಂಡಾದ್ಮೇಲೆ ಇಲ್ಲಿ ಪೂರ್ಣ ಉದ್ದ ಮೆಜರ್ಮೆಂಟ್ ತಗೊಂಡಿದ್ವಲ್ಲ, ಅಲ್ಲಿಗೆ ಸೊಂಟದ ಸುತ್ತು ಎಷ್ಟಿದೆ ಅನ್ನೋದನ್ನ ಮೆಜರ್ಮೆಂಟ್ ತೆಗಿಬೇಕು. ಸೊಂಟದ ಸುತ್ತು 26 ಇಂಚು. ನಂತರ ಭುಜದ ಅಗಲನ ಮೆಜರ್ಮೆಂಟ್ ತೆಗಿಬೇಕು. ಭುಜದ ಅಗಲನ ಮೆಜರ್ಮೆಂಟ್ ತೆಗಿಬೇಕಾದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟನ್ನು ತಕ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಭುಜದ ಅಗಲ 12.5 ಇಂಚಿದೆ. ಏನೀಗ ನಾವಿಲ್ಲಿ 12.5 ಇಂಚ್ ತಗೊಂಡಿದ್ದೀವಿ, ಅಲ್ಲಿಂದನೇ ಕೈ ಉದ್ದನ ಮೆಜರ್ಮೆಂಟ್ ತೆಗಿಬೇಕು. ನೀವೇನಾದರೂ ಈ ಥರ ಟೇಪನ್ನ ಬಿಟ್ಟು ಪುನಃ ಇಲ್ಲಿಂದ ಮೆಜರ್ಮೆಂಟ್ ತಗೊಳ್ಳೋದು ಅಥವಾ ಇಲ್ಲಿಂದ ಮೆಜರ್ಮೆಂಟ್ ತಗೊಳ್ಳೋದು ಆ ರೀತಿಲಿ ಮಾಡಿದ್ರೆ ಕೈ ನಮ್ಮದು ಉದ್ದ ವೇರಿಯೇಷನ್ ಆಗುತ್ತೆ. ಹಾಗಾಗಿ ನಾವು ಇಲ್ಲಿಂದ ಇಲ್ಲಿಗೆ 12.5 ಮೆಜರ್ಮೆಂಟ್ ತಗೊಂಡಾದ್ಮೇಲೆ ಪುನಃ ಅಲ್ಲಿಂದನೇ ಕೈ ಉದ್ದ ಎಷ್ಟು ಬೇಕು ಅನ್ನೋದನ್ನ ಮೆಜರ್ಮೆಂಟ್ ತಗೋಬೇಕು. ಕೈ ಉದ್ದ 10 ಇಂಚು. ಎಲ್ಲಿಗೆ ನೀವು ಕೈ ಉದ್ದನ ತೆಕ್ಕೊಂತೀರೋ ಅಲ್ಲೇನೆ ಕೈ ಸುತ್ತು ಎಷ್ಟಿದೆ ಅನ್ನೋದನ್ನ ಮೆಜರ್ಮೆಂಟ್ ತಗೋಬೇಕು. ಕೈ ಸುತ್ತು 9 ಇಂಚು. ನಂತರ ಕಂಕಳು ಎಷ್ಟಿದೆ ಅನ್ನೋದನ್ನ ಮೆಜರ್ಮೆಂಟ್ ತೆಗಿಬೇಕು. ಸ್ವಲ್ಪ ಈ ಥರ ಕೈನ ಮೇಲೆ ಮಾಡಿಸಿ ಈ ಥರ ಟೇಪನ್ನ ಇಟ್ಕೊಂಡು ಕಂಕಳು ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಕಂಕಳು 14.5 ಇಂಚಿದೆ. ಇದಿಷ್ಟು ಮೆಜರ್ಮೆಂಟ್ ತಗೊಂಡಾದ್ಮೇಲೆ ನೆಕ್ಸ್ಟು ಮುಂಭಾಗ ಮೆಜರ್ಮೆಂಟ್ ತಗೋಬೇಕು. ಮುಂಭಾಗ ತಗೋಬೇಕಾದ್ರೆ ಈಗ ನೋಡಿ, ನಾವು ಟೇಪನ್ನ ಇಲ್ಲಿಂದ ಇಟ್ಕೊಂಡು ಬ್ಯಾಕ್ ಸೈಡ್ನ ಮೆಜರ್ಮೆಂಟ್ ತೆಗೆದಿದ್ವಿ. ಪುನಃ ಅಲ್ಲೇ ಇಟ್ಕೊಂಡು ಫ್ರಂಟ್ ನೆಕ್ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೋಬೇಕು. ಫ್ರಂಟ್ ನೆಕ್ಕು 6.5 ಇಂಚು. ನೆಕ್ಸ್ಟು ಪಾಯಿಂಟು ಎಷ್ಟು ಮೆಜರ್ಮೆಂಟ್ ಅನ್ನೋದನ್ನ ತಗೋಬೇಕು. ಎಲ್ಲಿ ಹೈಯೆಸ್ಟ್ ಬಸ್ಟ್ ಇದೆ ಅಲ್ಲಿಗೆ ನೋಡಿಕೊಂಡು ಮೆಜರ್ಮೆಂಟ್ನ ತೆಗಿಬೇಕು. 9.5 ಇಂಚು. ನೆಕ್ಸ್ಟು ಎದೆ ಸುತ್ತಂದು ಮೆಜರ್ಮೆಂಟ್ ತೆಗಿಬೇಕು. ಎದೆ ಸುತ್ತಿನ ಮೆಜರ್ಮೆಂಟ್ ತೆಗಿಬೇಕಾದ್ರೆ ಈ ಥರ ಕೈನ ಮೇಲೆ ಮಾಡಿಸಿ ಸರಿಯಾಗಿ ಟೇಪನ್ನು ಈ ಥರ ನೇರ ಇಟ್ಕೊಂಡು ಮೆಜರ್ಮೆಂಟ್ನ ತೆಗಿಬೇಕು. ಎದೆ ಸುತ್ತು 31 ಇಂಚಿದೆ. ನೋಡಿ, ಇಲ್ಲಿ ತೆಗಿಬೇಕಾದ್ರೆ ಟೇಪನ್ನು ತುಂಬ ಈ ಥರ ಎಳೆದಿಟ್ಕೊಳ್ಳೋದು ಅಥವಾ ತುಂಬ ಈ ಥರ ಲೂಸ್ ಬಿಡೋದು ಅದೆಲ್ಲ ಮಾಡಬಾರ್ದು. ಸರಿಯಾಗಿ ಈ ಥರ ಇಟ್ಕೊಂಡು ನೋಡ್ಕೋಬೇಕು. 31 ಇಂಚಿದೆ. ಪುನಃ ಹೈಯೆಸ್ಟ್ ಬಸ್ಟ್ ರೌಂಡ್ ಎಲ್ಲಿದೆ ಅಂತ ನೋಡಿಕೊಂಡು ಅಲ್ಲಿಗೆ ಮೆಜರ್ಮೆಂಟನ್ನು ತಗೋಬೇಕು. 32 ಇಂಚಿದೆ. ಫ್ರೆಂಡ್ಸ್, ನೋಡಿ, ಯಾವುದೇ ಬ್ಲೌಸ್ ಆಗಿರಲಿ, 4 ಟಕ್ಸಿನ್ ಬ್ಲೌಸ್ ಆಗಿರಲಿ ಅಥವಾ ಸಿಂಗಲ್ ಕಟೋರಿ ಬ್ಲೌಸು ಅಥವಾ ಡಬಲ್ ಕಟೋರಿ ಬ್ಲೌಸು, ಪ್ರಿನ್ಸೆಸ್ ಬ್ಲೌಸು, ಐ ನೆಕ್ ಬ್ಲೌಸು, ಬೋಟ್ ನೆಕ್, ಯಾವುದೇ ಆಗಿರಲಿ ಮೆಜರ್ಮೆಂಟ್ ತೆಗೆಯೋ ಕ್ರಮ ಒಂದೇ. ಅದರಲ್ಲಿ ಬೇರೆ ಬೇರೆ ಅಂತೆಲ್ಲ ಏನೂ ಇಲ್ಲ. ಏನಕ್ಕೆ ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ದಾರೆ ಕಟೋರಿ ಬ್ಲೌಸ್ ಯಾವ ರೀತಿಲಿ ಬಾಡಿ ಮೆಜರ್ಮೆಂಟ್ ತೆಗೆಯೋದು ತೋರಿಸ್ಕೊಡಿ ಅಂತ. ಹಾಗಾಗಿ ಇವುಗಳಲ್ಲಿ ಯಾವುದೇ ಬ್ಲೌಸ್ ಆಗಿರಲಿ ಎಲ್ಲಾ ಬ್ಲೌಸಿಗೂ ಮೆಜರ್ಮೆಂಟ್ ತೆಗೆಯೋ ಕ್ರಮ ಒಂದೇನೆ. ಒಂದು ವೇಳೆ ಏನಾದ್ರೂ ನೀವು ಕಾಲರ್ ನೆಕ್ ಹೊಲಿತೀರಾ ಅಂತ ಆದ್ರೆ, ಅದರಲ್ಲೂ ಚೈನೀಸ್ ಕಾಲರ್ ನೆಕ್ ಹೊಲಿತೀರಾ ಅಂತ ಆದ್ರೆ ಆಗ ಮಾತ್ರ ಕುತ್ತಿಗೆ ರೌಂಡ್ ಎಷ್ಟಿದೆ ಅನ್ನೋದು ಮಾತ್ರ ಒಂದು ಎಕ್ಸ್ಟ್ರಾ ಮೆಜರ್ಮೆಂಟ್ ಬೇಕು. ಆಗ ಕುತ್ತಿಗೆ ರೌಂಡ್ ಮೆಜರ್ಮೆಂಟ್ ತಗೋಬೇಕಾದ್ರೆ ಈ ತರ ಪೂರ ಕುತ್ತಿಗೆಗೆ ಮೆಜರ್ಮೆಂಟ್ನ ತೆಗಿಬಾರ್ದು. ಸ್ವಲ್ಪ ಈ ತರ ಲೂಸನ್ನ ಬಿಟ್ಟು ಮೆಜರ್ಮೆಂಟ್ ತಗೋಬೇಕು. ಕುತ್ತಿಗೆ ರೌಂಡ್ 14 ಇಂಚಿದೆ. ನೋಡಿ, ಈ ರೀತಿಲಿ ಬಾಡಿ ಮೆಜರ್ಮೆಂಟ್ ನ ತಗೋಬೇಕು. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.